ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನೋಡಬಹುದು ಮೊನಾಲಿಸಾ ಅಂತ ಹೇಳಿ ಒಂದು ಕಲೆಯನ್ನು ನೋಡಿರ್ತೀವಿ. ಅದರಂತೆಯೇ ಸ್ವಚ್ಛಂದವಾದ ಸುಂದರವಾದ ಕಣ್ಣುಳ್ಳಂತಹ ಮೊನಾಲಿಸಾ ಎಂಬ ಬೆಡಗಿ ಈಗ ವೈರಲ್ ಆಗಿದ್ದಾಳೆ. ಹೌದು ಫ್ರೆಂಡ್ಸ್, ಈಗ ಕುಂಭಮೇಳ ನಡೀತಿರುವ ಪ್ರಯಾಗ್ರಾಜ್ದಲ್ಲಿ ರುದ್ರಾಕ್ಷಿಯನ್ನು ಮಾರುವಂತಹ ಒಂದು ಹುಡುಗಿ ಈ ರೀತಿ ಫೇಮಸ್ ಆಗಿದ್ದಾಳೆ. ಇದ್ರ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತು. ಹಾಗೆ ಇವಳ ಬಗ್ಗೆ ಇನ್ನೊಂದಿಷ್ಟು ರಹಸ್ಯ ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇಲ್ಲಿ ನೋಡ್ಬೋದು, ಎಷ್ಟು ಕಣ್ಣುಗಳು ನೋಡ್ಬೋದು ಅವಳದು ಎಷ್ಟು ಚೆನ್ನಾಗಿವೆ. ಹೀರೋಯಿನ್ಗಿಂತ ಕಡಿಮೆ ಇಲ್ಲಪ್ಪ ಅನ್ನೋ ರೀತಿ ಇದೆ. ಇಂತಹ ಒಂದು ಹುಡುಗಿ ಎಷ್ಟು ಫೇಮಸ್ ಆಗಿದ್ದಾಳೆ ಅಂದರೆ ಅವಳಿಗೆ ಅಲ್ಲಿ ಇರೋಕ್ಕೂ ಕೂಡ ಜನ ಬಿಡ್ತಾ ಇಲ್ಲ. ಅಷ್ಟು ಫೋಟೋ ಸೆಲ್ಫಿ ಅಂತ ಹೇಳಿ ಮುಗಿಬಿದ್ದು ಅವಳಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಮೊನಾಲಿಸಾ ಮಾತ್ರ ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಹಾಗೆ ಅವಳು ಇದಕ್ಕೆಲ್ಲ ಒಪ್ಕೊಂಡೇ ಅವರಿಗೆಲ್ಲ ಫೋಟೋ ವಿಡಿಯೋ ಮಾಡಿಕೊಡ್ತಾನೆ ಇದ್ದಾಳೆ. ಆದರೂ ಕೂಡ ಜನ ಅವಳನ್ನು ಬಿಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಮೊನಾಲಿಸಾ ತಾನೇ ಖುದ್ದಾಗಿ ಹೇಳಿದ ಒಂದು ಸ್ಟೋರಿಯನ್ನು ಕೇಳ್ಕೊಂಬರೋಣ. ಏನಪ್ಪ ಅಂತ ಅಂದರೆ, ಅವಳು ಮೊದಲು ಒಬ್ಬ ಡೈರೆಕ್ಟರ್ ಕೂಡ ಅವಳನ್ನು ಮದುವೆ ಆಗು ಅಂತ ಹೇಳಿ ಅಂದಿದ್ರಂತೆ ಹಿಂದಿ ಬಾಲಿವುಡ್ನಲ್ಲಿ. ಆದರೆ ಅವರು ಜಾತಿ ಅದು ಇದು ಧರ್ಮ ನೋಡೋ ಕಾರಣ ನಾನು ಆಗೋದಿಲ್ಲ ಅಂತ ಹೇಳಿ ಅವ್ರನ್ನ ಬೇಡ ಅಂತ ಹೇಳಿದ್ರಂತೆ. ನೋಡಿ, ಆವಾಗಿನ ಕೂಡ ಅವರು ಈ ರೀತಿಯಾಗಿ ಕಣ್ಣಿನ ಚಲುವಿಂದನೇ ಇಷ್ಟು ಸುಂದರವಾದ ಹುಡುಗಿ ಮದುವೆ ಆಗೋಕ್ಕೂ ಕೂಡ ಆಫರ್ ಬಂದಿತ್ತು ಬಾಲಿವುಡ್ಡಿಂದ. ಹಾಗೆ ಅವಳ ಕಾಲೇಜ್ ದಿನಗಳಲ್ಲಿ ಈ ರೀತಿಯಾಗಿ ಅವರು ಕಾಣಿಸ್ತಾ ಇದ್ದರು. ಒಂದಿಷ್ಟು ಪಿಕ್ಸ್ಗಳನ್ನು ಹಾಕ್ತೇನೆ. ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ ನೋಡಬಹುದು. ಆ ಕಣ್ಣಿನಿಂದನೇ ಕಣ್ಣಿನ ಒಂದು ಚಲುವನ್ನೇ ಬೀರ್ತಾ ಇರ್ಬೋದು. ಆ ರೀತಿ ಈ ಹುಡುಗಿ ರುದ್ರಾಕ್ಷಿಯನ್ನು ಪ್ರಯಾಗ್ರಾಜ್ದಲ್ಲಿ ಮಾರಬೇಕಾದ್ರೆ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕು ಈ ರೀತಿಯಾಗಿ ಫೇಮಸ್ ಆಗಿದ್ದಾರೆ. ಈ ಹುಡುಗಿಯ ರಹಸ್ಯ ಏನಪ್ಪ ಅಂದರೆ, ಅವ್ರ ಮನೆಯಲ್ಲಿ 7-8 ಜನ ತುಂಬ ಕಡು ಬಡತನದಲ್ಲಿ ಬೆಳೆದಂತಹ ಹುಡುಗಿಯಾಗಿರ್ತಾಳೆ. ಹೀಗೆ ಒಂದಿಷ್ಟು ರುದ್ರಾಕ್ಷಿಗಳನ್ನು ಮಾರ್ತಾ ಇರಬೇಕಾದ್ರೆ ಕ್ಯಾಮ್ರಾ ಕಣ್ಣಿಗೆ ಬಿದ್ದು ಈ ರೀತಿ ಫೇಮಸ್ ಆಗ್ತಾರೆ. ಹಾಗೆ ಇಲ್ಲಿ ನೋಡ್ಬೋದು, ಮೇಕಪ್ ಆರ್ಟಿಸ್ಟ್ ಕೂಡ ಸಹ ಇವಳಿಗೆ ಮೇಕಪ್ ಮಾಡಿ ಈ ರೀತಿಯಾಗಿ ಅವಳನ್ನು ಬದಲಾಯಿಸಿದ್ದಾರೆ. ಎಷ್ಟೇ ಬದಲಾಯಿಸಿದರೂ ಕೂಡ ಅವಳ ಕಣ್ಣಿನ ಚೆಲುವಿಂದ ಇನ್ನಷ್ಟು ಸುಂದರವಾಗಿ ಕಾಣ್ತಾನೆ ಹೋಗ್ತಾರೆ ಈ ಮೊನಾಲಿಸಾ. ಹಾಗೆ ಇನ್ನು ಮೊನಾಲಿಸಾ ಬಗ್ಗೆ ಹೇಳಬೇಕಂದ್ರೆ, ಅಘೋರಿಗಳು ಕೂಡ ಅವಳಿಗೆ ಈ ರೀತಿ ಏನಾದರೂ ನೀವು ಹೀಗೆ ತೊಂದರೆ ಕೊಟ್ಟರೆ ಅವಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅಂತ ಹೇಳಿ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರಂತೆ. ಹೀಗೆ ಅಘೋರಿಗಳು ಮತ್ತು ಸಾಧುಗಳು ಪ್ರಯಾಗ್ರಾಜ್ದಲ್ಲಿ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ, ಆ ಹುಡುಗಿಯನ್ನೇ ನೋಡೋಕೆ ಬರ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ನೋಡಬಹುದು. ಇವರು ಅವ್ರನ್ನ ಸೇಫ್ ಮಾಡ್ತಾ ಬೇರೆ ಕಡೆ ಸಾಗಿಸ್ತಾ ಇದ್ದಾರೆ. ಯಾಕಂದರೆ ಈಗ ಮೊನಾಲಿಸಾನ ನೋಡಬೇಕು ಅಂತ ಹೇಳಿ ತುಂಬಾ ಜನ ಬರ್ತಾ ಇದ್ದಾರೆ ಮತ್ತು ಅವಳಿಗಾಗಿ ಕಾಯ್ತಾ ಇದ್ದಾರೆ. ಫೋಟೋ ತಗೋಬೇಕು, ಸೆಲ್ಫಿ ತಗೋಬೇಕು, ಹೀಗೆಲ್ಲ ಮಾಡ್ತಿದ್ದಾರೆ. ಆಗ ಅವಳಿಗೆ ಇರಿಟೇಟ್ ಕೂಡ ಆಗ್ತಾ ಇದೆ. ಹೀಗಾಗಿ ಇವರು ಅವ್ರನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊತ ಮತ್ತು ಈಗ ಮೊನಾಲಿಸಾದ ಇನ್ನೊಂದು ಪಿಕ್ ಹಾಕ್ತೀನಿ. ಅವರು ವಿಡಿಯೋ ಮಾಡೋಕ್ಕೆ ಬರ್ತಾ ಇರ್ತಾರಲ್ವ ಜನನ, ಅವ್ರದ್ದು ವಿಡಿಯೋ ಮಾಡೋ ಇನ್ಸ್ಟ್ರೂಮೆಂಟ್ ಎಲ್ಲ ತೆಗೆದು ಬಿಸಾಕ್ತಾರೆ. ಯಾಕಂದರೆ ಅವ್ರಿಗೂ ಕೂಡ ತುಂಬಾ ಬೇಜಾರಾಗ್ತಾ ಇದೆ. ಸೊ ಹೀಗೆ ಮಾಡಿದರೆ ಅವ್ರಿಗೂ ಪ್ರೈವೇಸಿ ಲೈಫ್ ಅಂತಿರುತ್ತೆ. ಯಾರೇ ಜೀವನ ಮಾಡೋಕ್ಕೂ ಅವ್ರವ್ರದ್ದು ಹಕ್ಕಂತ ಇರುತ್ತೆ. ಅದನ್ನೇ ಕಿತ್ಕೋಬಾರ್ದು ಜನ. ಎಷ್ಟಿರಬೇಕು ಅಷ್ಟಿರಬೇಕು ಅಂತ ಹೇಳಿ ಈಗ ನೋಡಿ ಈ ರೀತಿಯಾಗಿ ಕಿತ್ತಾಕಿ ಅಲ್ಲಿ ವಿಡಿಯೋಗ್ರಾಫರ್ದು ವಿಡಿಯೋನ ಎಲ್ಲ ಕಿತ್ತಾಕ್ತಾರೆ ಮೊನಾಲಿಸಾ ಅವರು. ಹೀಗೆ ಮೊನಾಲಿಸಾಗೆ ತುಂಬಾ ತೊಂದರೆ ಆಗ್ತಿದೆ. ಜನರೇ, ನಿಮಗೆ ಹೇಳ್ತಾ ಇರೋದು, ಎಷ್ಟು ಅಭಿಮಾನ ಇರಬೇಕು ಅಷ್ಟಿರಬೇಕು. ಅತಿಯಾಗಿ ಮಾಡಿ ಅತಿಯಾಗಿ ಇದು ಮಾಡಿ ಅವ್ರಿಗೂ ತೊಂದರೆ ಆಗೋ ರೀತಿ ಮಾಡೋದು ತಪ್ಪಂತ ಅನ್ನಿಸುತ್ತೆ. ಈಗ ನೋಡಿ, ಈ ರೀತಿಯಾಗಿ ಅವ್ರನ್ನ ಕರ್ಕೊಂಡು ಬೇರೆ ಎಡೆಗೆ ಸಾಗಿಸ್ತಾ ಇದ್ದಾರೆ. ಸೊ ಮೊನಾಲಿಸಾ ಹೌದು ಸುಂದರವಾಗಿದ್ದಾರೆ, ಅಷ್ಟೇ ಸುಂದರವಾಗಿ ಆರಾಧಿಸಬೇಕು ಹೊರತು ಅವರಿಗೆ ತೊಂದರೆ ಕೊಡುವ ಹಕ್ಕು ಯಾರಿಗೂ ಇರೋದಿಲ್ಲ. ಹೀಗೆ ಈ ಮೊನಾಲಿಸಾ ತುಂಬಾ ಪ್ರಸಿದ್ಧಿಯನ್ನು ಪಡೆದಂಥ ಹುಡುಗಿಯಾಗಿದ್ದಾರೆ. ಮುಂದೆ ಏನಾಗುತ್ತೋ ಅದನ್ನು ಕೂಡ ನೋಡೋಕೆ ಹೋಗೋಣ. ಯಾಕಂದರೆ ಈ ಮೊನಾಲಿಸಾನ ಕರ್ಕೊಂಡೋಗಿ ಅವರಿಗೆ ಮೇಕಪ್ ಮಾಡಿಸಿ ಅದನ್ನು ಕೂಡ ಮಾಡಿದ್ದಾರೆ ಒಂದಿಷ್ಟು ಜನ. ಅವರು ಫೇಮಸ್ ಆಗಬೇಕಂತ ಅವ್ರನ್ನ ಮೇಕಪ್ ಮಾಡಿ, ಅವ್ರು ಮೇಕಪ್ ಮಾಡಿದ್ರೇನು ಬಿಟ್ರೇನು ಅವರು ಸಹಜ ಸುಂದರಿಯಾಗಿ ಕಾಣ್ತಾ ಇರ್ತಾರೆ ಯಾವಾಗಲೂ ಮೊನಾಲಿಸಾ ಅನ್ನೋ ಒಂದು ಹುಡುಗಿ. ನಿಮಗೆಲ್ಲ ಏನು ಅನ್ನಿಸ್ತು ಅನ್ನೋದ್ರ ಕುರಿತು ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.